ಇಷ್ಟವನ್ನು ಪಡ್ಕೊಳ್ಳಿಕ್ಕೆ, ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಯಾರು ಕೊಡ್ತಾ ಇದ್ದೀವಿ ಅವರಿಗೆ ಮತದಾನದ ಹಕ್ಕು ಇರೋದನ್ನ ಫಸ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಈಗಾಗಲೇ 2 ಗೃಹಜ್ಯೋತಿ, ಗೃಹಲಕ್ಷ್ಮಿ 2 ಕಡೆಗೂ ಹೊಸದಾಗಿ ನೀವು ಒಂದು ಅರ್ಜಿಯನ್ನು ನೀವು ಮಾಡ್ಕೊಳ್ಳಿಕ್ಕೆ ನಾವು ಕೊಡಬೇಕು. ಬಟ್ ಯಾವ ಕಾರಣಕ್ಕೂ ನಾವು ಯಾವ ಯೋಜನೆಯನ್ನು ನಿಲ್ಲಿಸೋದಿಲ್ಲ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಇದನ್ನು ಕೊಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ವಿ. ನಮ್ಮ ಯೋಜನೆ ಮುಂದುವರಿತದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಏನು ತೀರ್ಮಾನ ಮಾಡಿದ್ದು, ಯಾವ ಕಾರ್ಯಕ್ರಮ ಕೂಡ ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ, ಎಲ್ಲರೂ ಕೂಡ ಮುಂದುವರಿತದೆ. ಬಟ್ ಕೆಲವ್ರಿಗೆ ಏನು ಸಮಸ್ಯೆ ಇತ್ತು, ಏನು ನಮಗೆ ನಮ್ಮ ಇವರು ಆಡಿಟರ್ಸು ನಮಗೇನು ಗೈಡ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಪರಿಶೀಲನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಶಾಸಕರು ಇನ್ಶೂರೆನ್ಸ್ ರೈತರಿಗೆ ಭಾಳ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಅದನ್ನು ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟಾಗಿ ಮೀಟಿಂಗ್ ಮಾಡಿ, ಏನು ಗುಲ್ಬರ್ಗ ಕಡೆ ಒಂದು ಮಾಹಿತಿ ನನಗೆ ಬಂದಿದೆ, ಇಲ್ಲೂ ಕೂಡ ನಾನು ನೆಕ್ಸ್ಟ್ ಬೆಂಗಳೂರಲ್ಲಿ ಇನ್ಶೂರೆನ್ಸ್ ಬಗ್ಗೆ ರೈತರಿಗೆ ಎಷ್ಟು ಹಣ ಕಟ್ತಾ ಇದ್ದಾರೆ, ಏನು ಅವ್ರಿಗೆ ಸಿಗ್ತಾ ಇದೆಯಾ ಇಲ್ಲ, ಏನು ಇರ್ತಾ ದಲ್ಲಾಳಿಗಳ ದಂಧೆ ನಡೀತಾ ಇದೆ ಅಂತ ಕೂಡ ನನ್ನ ಗಮನಕ್ಕೆ ಕೆಲವು ಶಾಸಕರೆಲ್ಲ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ಮಾಡ್ತೀನಿ. ಭಾಳ ಜನ ಶಾಸಕರು ಮೋಡ ಬಿತ್ತನೆ ಆಗಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಶಾಸಕರು ನಾವೊಂದು ಪ್ರಯೋಗ ಮಾಡಬೇಕು, ಹಿಂದೆ ಆಗಿತ್ತು. ಮೊನ್ನೆ ಏನೋ ಶಾಸಕರೆಲ್ಲ ಸೇರಿ ಅವರು ಹಣ ಹಾಕ್ಕೊಂಡು ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಕೆಲವು ಯಶಸ್ವಿ ಆಗಿದೆ ಅಂತ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಳ್ತೇನೆ. ಬೆಂಗಳೂರಿನಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೇನೆ. ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಒಂದು ನಾನು ಗಂಭೀರವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಇದರಲ್ಲೇ ನಮ್ಮ ಭೂ ದಾಖಲೆಗಳು, ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವರು ಒಂದು ವಿಶೇಷವಾದ ಹಿಂದೆ ಕೃಷ್ಣ ಬೈರೇಗೌಡರು ಅದನ್ನು ನಡೆಸ್ತಾ ಇದ್ರು. ಇದು ನಮ್ಮ ಸರ್ಕಾರಕ್ಕೆ ಬಹಳ ಪ್ರಿಯವಾದಂಥ ಪ್ರಾಜೆಕ್ಟ್. ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಎಲ್ಲರ ಬದುಕಿನಲ್ಲಿ ಅವರ ಆಸ್ತಿಗಳಿಗೆ ದಾಖಲೆಗಳನ್ನು ಅವರ ಫೋಟೋ ಸಮೇತ GS ಮಾಡಿ ಅವರ ಮಾಲೀಕತ್ವದಲ್ಲಿರುವಂಥ ಆಸ್ತಿಗಳಿಗೂ ಫೋಟೋ ತೆಗೆಸಿ ಅವ್ರಿಗೊಂದು ಸಪ್ರೇಟಾಗಿ ಒಂದು ಆಸ್ತಿ ದಾಖಲೆಯನ್ನು ಒದಗಿಸ್ಕೊಳ್ಳುವಂಥ ವಿಚಾರ, ಭೂಮಿ ಗ್ಯಾರಂಟಿ, ಅದನ್ನು ಕೂಡ ಇಡೀ ರಾಜ್ಯದ ಎಲ್ಲ ನಾಗರಿಕರಿಗೆ ರೆವಿನ್ಯೂಲಿ ಮತ್ತು ನಮ್ಮ ಖಾತಾ ಇದಲ್ಲದೆ ಈಗಾಗಲೇ ನಾನು ಘೋಷಣೆ ಮಾಡಿದಂತೆ ಎಲ್ಲರಿಗೂ ಕೂಡ ಯಾರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ, ಕನ್ವೆನ್ಷನಲ್ ಸರ್ಟಿಫಿಕೇಟ್ ಇಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ 60-40ವರೆಗೂ 20% ಪ್ಲಸ್ಸು ಮೈನಸ್ಸು ಎಲ್ಲರೂ ಕೂಡ ಅವ್ರಿಗೆ ಅರ್ಜಿಯನ್ನು 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀನಿ. ಅವರು ಫೋಟೋ ಸಮೇತ ಕೊಡಬೇಕು, ದಾಖಲೆಗಳನ್ನು ಕೊಡಬೇಕು. ಕ್ರಮಬದ್ಧವಾಗಿರೋರಿಗೆ ಕೆಲವರೆಲ್ಲರೂ ಕೂಡ 60-40ವರೆಗೂ ರೆಸಿಡೆನ್ಷಿಯಲ್ಗೆ ಅವಕಾಶವನ್ನು ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಇದನ್ನು ಕೂಡ ನಾನು ಕಟ್ಟುನಿಟ್ಟಿನಿಂದ ನಮ್ಮೆಲ್ಲ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಇಷ್ಟು ವಿಚಾರ. ಅನೇಕ ರೈತರಿಗೆ ಸರ್ಕಾರ ಇಲ್ಲಿವರೆಗೆ ರೊಕ್ಕ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಕಳೆದ 30 ವರ್ಷದಿಂದ ಆಲಮಟ್ಟಿ ಜಲಾಶಯ ಹಿಂದಿನಿಂದ ನಿರಾಶ್ರಿತಗೊಂಡಿದ್ರು ರೈತರು. ಸರ್ಕಾರ ಇಲ್ಲಿವರೆಗೂ ದುಡ್ಡು ಕೊಡ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಬಹಳ ಕಷ್ಟದಲ್ಲಿದ್ದಾರೆ. ಆಲಮಟ್ಟಿ ರೈತರಿಗೆ ನಾನೇ ಇರಿಗೇಷನ್ ಮಿನಿಸ್ಟರ್ ಕೆಲಸ ಮಾಡ್ತೀನಿ. ಐತಿಹಾಸಿಕವಾದಂಥ ತೀರ್ಮಾನ ಇದೇ ಬೆಳಗಾವಿಯಲ್ಲಿ ತೆಗೆದುಕೊಂಡಿದ್ದಾರೆ. ಆ ಪ್ರಕಾರ ಅವ್ರಿಗೆಲ್ಲ ಕೂಡ ಹಣ ಬಿಡುಗಡೆ ಮಾಡಲಿಕ್ಕೆ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಆಗಲೇ ಸಿದ್ದರಾಮಯ್ಯನವರಿದ್ದಾಗ ಅವ್ರಿಗೆಲ್ಲ ಹಣ ಕೊಟ್ಟಿದ್ದಾಗ 35 ಲಕ್ಷ 40 ಲಕ್ಷ ಇವೆಲ್ಲ ತೀರ್ಮಾನ ಮಾಡಿದ್ದಾರೆ. ಅವೆಲ್ಲ ಹಂತವಾಗಿ ಆಗ್ತದೆ. ಒಟ್ಟು ಹೆಚ್ಚು ಕಮ್ಮಿ 70,000ದಿಂದ 1 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಕೆಲವರಿಗೆ ಏನು ರಿಹ್ಯಾಬಿಲಿಟೇಷನ್ ಸ್ಕೀಮ್ ಇದೆ ಅದ್ರ ಬಗ್ಗೆ ನಾವು ಹೊಸದಾಗಿ ಚರ್ಚೆ ಮಾಡ್ತಾ ಇದ್ದೀವಿ, ಯಾವ ರೀತಿ ಅವ್ರಿಗೆ ಕೊಡಬೇಕು. ಏಕೆಂದರೆ ಕೆಲವರೆಲ್ಲ ಕೋರ್ಟ್ಗೆ ಹೋಗಿ ಅಲ್ಲಿ 10 ಕೋಟಿ 12 ಕೋಟಿ ರೂಪಾಯಿ ಆರ್ಡರ್ ಮಾಡಿಸ್ಕೊಂಡು ಬಂದಿದ್ರು. ಸೊ ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ತಿರ್ಗಾ ಅದಕ್ಕೆ ಮರುಪರಿಶೀಲನೆ ಮಾಡಲಿಕ್ಕೆ ಎಲ್ಲ ವಾಪಸ್ ಅರ್ಜಿಯನ್ನು ಹಾಕಿಸಿದ್ದಾರೆ. ಸೊ ಅದೆಲ್ಲ ಕೂಡ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಯಾರು ಕೂಡ ಜಮೀನು ಕಳ್ಕೊಂಡವ್ರಿಗೆ ನಾವು ಸಹಾಯ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ ಅಂತೇಳಿ ನಾವು ಕಾನೂನು ಚೌಕಟ್ಟು ಬಿಟ್ಟು
ಪರಿಹಾರವನ್ನು ನ್ಯಾಯಬದ್ಧವಾದಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿ. ತೆಲಂಗಾಣ ಮಹದಾಯಿ ವಿಚಾರವಾಗಿಯೂ ಕೂಡ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ನಾನು 5 ಬಾರಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಮೀಟಿಂಗ್ ಮಾಡಿದ್ದೀನಿ. 5 ಬಾರಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಮೀಟಿಂಗ್ ಮಾಡಿದ್ದೀನಿ. ಅವ್ರು ಇನ್ನೂ ತಲೆ ಅಲ್ಲಾಡಿಸ್ತಾ ಇದ್ದಾರೆ, ಇನ್ನೂ ಉತ್ತರ ಕೊಟ್ಟಿಲ್ಲ. ನನ್ನ BJP ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಷನ್ ಮಾಡಬೇಕು, ಎಲೆಕ್ಷನ್ ಸೆಲೆಬ್ರೇಷನ್ ಮಾಡೋದು ಸಣ್ಣ ವಿಚಾರ. ಈಗ ಒತ್ತಾಯ ಮಾಡ್ತಾ ಇದ್ದೀನಿ. ಮೊನ್ನೆ ಕೂಡ ನಾನು ದೆಹಲಿಯಲ್ಲಿ ನನಗೆ ಮಿನಿಸ್ಟರ್ ಸಿಕ್ಕಿದ್ರು, ಅವರು ಕೂಡ ಮನವಿ ಮಾಡ್ಕೊಂಡಿದ್ದೇನೆ. ನೋಡೋಣ, ನನ್ನ ಪ್ರಯತ್ನ ಸತತ ಈ ನೀರು ಸಮುದ್ರಕ್ಕೆ ಗೊತ್ತಿದೆ ನನಗೆ. ಅದಕ್ಕೆ ನಾವು ಅದಿರ್ಬೋದು, ಕಾವೇರಿ ನಾವು ಅದ್ರ ಬಗ್ಗೆ ಖಂಡಿತ ನಮ್ಮ ಪ್ರಯಾರಿಟಿ ರೈತನ ಬದುಕು. ರೈತರು ಮಳೆ ಅಭಾವದಿಂದ ಸಂಕಷ್ಟದಲ್ಲಿ ಸಂಕರಿಸ್ತಾರೆ. ಅವ್ರಿಗೆ ಏನಾರ ನೀರಿನ ವಿಷಯದಲ್ಲಿ ತೆಲಂಗಾಣ ಮತ್ತು ಹೈದರಾಬಾದ್ ಎರಡು ರಾಜ್ಯಗಳನ್ನು ನಾವು ವಿಚಾರ ತಗೊಂಡಿದ್ವಿ. ಅದೇ ರೀತಿಯಲ್ಲಿ ಗೋವಾ ಮತ್ತು ಇದು ಮಹಾರಾಷ್ಟ್ರ ಮಹದಾಯಿ ವಿಚಾರ ಮತ್ತು ಬಸಾಬಂಡಿ ವಿಚಾರ ಖಂಡಿತ ಆ ಪ್ರಯತ್ನ ಕೂಡ ನಾನು ಮಹಾರಾಷ್ಟ್ರ ಸರ್ಕಾರ ಶರದ್ ಪವಾರ್ ನಾನು ಬರ್ಬೇಕಾದ್ರೆ ನಾನು MP ಪಾಟೀಲ್ HK ಪಾಟೀಲ್ ಅದೇ ವಿಚಾರ ಪ್ರಸ್ತಾವನೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ರಿಪೋರ್ಟ್ಸ್ ಎಲ್ಲ ನಾವು ನೋಡಿದ್ದೇವೆ. ಇಲ್ಲೂ ಕೂಡ ಕೆಲವು ರೈತರು ಸಹ ಇವರು ನಮ್ಮ ಕನ್ನಡ ಸಂಘಟನೆಗಳು ಬಂದು ನನ್ನ ಭೇಟಿ ಮಾಡಿದ್ದಾರೆ. ಅವರು ಅಹವಾಲನ್ನು ಕೊಟ್ಟಿದ್ದಾರೆ. ಅದು ಸಾರಾಂಶ ನೋಡ್ತೀವಿ. ಕರ್ನಾಟಕ ರಾಜ್ಯದ ಗಡಿ ಹಿತಕ್ಕೆ ಏನೆಲ್ಲ ಬೇಕು ನಾವೆಲ್ಲದಕ್ಕೂ ಕೂಡ ಬದ್ಧ ಇದ್ದೇವೆ. ನಾನು ಅದನ್ನು ವಿಚಾರ ಸ್ವಲ್ಪ ಕಂಪ್ಲೀಟ್ ರಿಪೋರ್ಟ್ಸ್ನ ತರಿಸ್ಕೊಂಡು ಬೆಂಗಳೂರಲ್ಲಿ ನಾನು ಮಾತಾಡಿ ಅವ್ರನ್ನೂ ಕೂಡ ಬೆಂಗಳೂರಿಗೆ ಆಹ್ವಾನ ಮಾಡ್ತೀನಿ. ಇದು ರಾಜ್ಯದ ವಿಚಾರ, ಇದು ಎಲ್ಲರನ್ನೂ ವಿಶ್ವಾಸಕ್ಕೆ ತೀರ್ಮಾನವನ್ನು ಮಾಡ್ತೀವಿ. ಜನ ವರದಿ ಬಂದಿದೆ, ಅದು ಏನು ಅನ್ನೋದು ಈಗಾಗಲೇ ನಮ್ಮ ಸರ್ಕಾರದ ಅಭಿಪ್ರಾಯ ಅಂತಿಮವಾದಂಥ ಅಭಿಪ್ರಾಯ ಈಗಾಗಲೇ ನಾವು ತಿಳಿಸಿದ್ದೇವೆ. ಈಗ ಸದ್ಯಕ್ಕೆ ಅವರು ಮೀಟಿಂಗ್ ಮಾಡಿರ್ಬೋದು. ಮೀಟಿಂಗ್ ಮಾಡಿದ ತಕ್ಷಣ ಏನೂ ಇಲ್ಲ, ಅದಕ್ಕೆ ಏನು ಕೋರ್ಟ್ ಕೇಸ್ ಇದೆ ಅದನ್ನೆಲ್ಲ ಗಮನಿಸ್ತೀವಿ. ನಮ್ಮ ರಾಜ್ಯದ ಹಿತವನ್ನು ನಾವು ಕಾಪಾಡ್ತೀವಿ. ಸರ್, ಇದರಲ್ಲಿ ಒಂದು ಇನ್ನೊಂದು ಭಾಗ ಇದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಭಾಗ ಅಂತ ಹೇಳಿ ಒಂದು ಠರಾವ್ ಮಾಡ್ಬೇಕಂತೇಳಿ ಕನ್ನಡ ಸಂಘಟನೆಗಳು 2 ತಿಂಗಳಿಂದ ಹೋರಾಟ ಮಾಡ್ತಾ ಇವೆ. DC ಅವರು ಸರ್ಕಾರಕ್ಕೊಂದು ವರದಿ ಕೊಟ್ಟಿದ್ದಾರೆ. ಇದು ಮಹಾಜನ ವರದಿ ಅಂತಿಮ, ಇದ್ರ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಿ ಇನ್ನೂವರೆಗೆ ಒಂದು ಠರಾವ್ ಪಾಸ್ ಆಗ್ತಾ ಇಲ್ಲ, ಇನ್ನೂ ಆಗ್ತಾ ಇಲ್ಲ ಮಹಾನಗರ ಪಾಲಿಕೆ. ಈ ಹಿನ್ನೆಲೆ ಚರ್ಚೆ ಮಾಡ್ತೀನಿ ನಾನು. ಕ್ಲಿಯರ್ ಮುಗಿಲ್ಲ ಸರ್. ಕೃಷಿ ರೈತರದ್ದು ಕೃಷಿ ಸಾಲ ಮನ್ನಾ ಮಾಡ್ತಾರೆ. ಕೃಷಿ ಸಾಲ ಈಗ ಉತ್ತರ ಕರ್ನಾಟಕದ ಜನ ನಿಮ್ಮ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನೀವು ಸಾಕ್ಷಿ ಗುಡ್ಡೆ ಬಗ್ಗೆ ಬಹಳ ಮಾತಾಡ್ತೀರಿ, ಬಟ್ ಉತ್ತರ ಕರ್ನಾಟಕದ ಜನ ನಿಮ್ಮ ಏನ್ ಸಾಕ್ಷಿ ಗುಡ್ಡೆ ಮಾಡ್ತೀರಿ ಅಂತ ನಿರೀಕ್ಷೆ ಬಂದು ಇಲ್ಲಿ ಹೇಳಿ ಈ ತೀರ್ಮಾನ ತೆಗೆದುಕೊಂಡ್ರೆ ಅವ್ರು ಸಾಕ್ಷಿ ಗುಡ್ಡೆ ಸರ್, ಬೆಳಗಾವಿಗೆ ದೊಡ್ಡ ಕೈಗಾರಿಕೆಗಳು ಬರ್ಬೇಕಂತ ಹೇಳಿ ಭಾಳ ದಿವಸದಿಂದ ಆಸೆ ಇದೆ ಸರ್. ದೇವರಾಜ ಅರಸರು ಇದ್ದಾಗ ಇಂಡಾಲ್ಕೋ ಕೊಟ್ಟಿದ್ವು. ಆಮೇಲೆ ಬಿಯಾಂಡ್ ಬೆಂಗಳೂರು ಅಂದ್ರೂ ಅದು ತುಮಕೂರು ದಾಟಿ ಕಡೆ ಬರ್ತಾನೆ ಇಲ್ಲ. ಇಲ್ಲಿ ಅಟ್ರಾಕ್ಟಿವ್ ಪಾಲಿಸಿ ಆಗಬೇಕು. ಗಡಿ ಭಾಗದಲ್ಲಿ ಕೂಡ ಕೈಗಾರಿಕೆ ಮಾಡಿ ಒಂದು ಹೊಸ ಪಾಲಿಸಿಯನ್ನ ಮುಖ್ಯಮಂತ್ರಿಗಳು ಹೇಳಿದಾರ. 100 days ಪ್ರೋಗ್ರಾಮ್ನಲ್ಲಿ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ. ಕೈಗಾರಿಕೆ ಬಗ್ಗೆ ವಿಷಯ ಕರ್ನಾಟಕಕ್ಕೂ ಹಬ್ಬಿದೆ ಅಂತ ಒಂದು ಆರೋಪ ಇದೆ ಸರ್. ಇಲ್ಲಿ ರಾಮ ಮಂದಿರ ದೇಶಿ ನಗರನ ಕರ್ನಾಟಕಕ್ಕೂ ಹಬ್ಬಿದೆ. ಈಗ ಕಲೆಕ್ಟ್ ಆಗಿದೆ, ಅಲ್ಲಿ ಹೋಗಿಲ್ಲ. ಒಂದು ಆರೋಪ ಬರ್ತಾ ಇದೆ. ಅದ್ರ ಜನ ತನಿಖೆ ಈ ಪ್ರಶ್ನೆ ಬಿಜೆಪಿ ಅಲ್ಲ, ನೀವೇನಾದ್ರು ತನಿಖೆ ಮಾಡಿಸ್ತೀರಾ? ಸರ್ಕಾರ ನೀವೇನಾದ್ರು ತನಿಖೆ ಮಾಡಿಸ್ತೀರಾ? ನಮ್ಮ ಇಂಡಿಯಾ ಗ್ರೂಪ್, ಇಂಡಿಯಾ ಒಕ್ಕೂಟದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದನ್ನ ನೇರವಾಗಿ ಆರೋಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ನಾವು ಕೂಡ ಈಗಾಗಲೇ ನಾನು ಇವತ್ತು ಎಲ್ಲ ನಮ್ಮನೆ ಸರಿ ಮಾಡ್ತೀನಿ, ನಮ್ಮಲ್ಲೂ ಹುಷಾರಾಗಿರ್ಬೇಕು ಅಂತೇಳಿ ಎಲ್ಲ ಮುಜರಾಯಿ ಮಾರ್ಗದರ್ಶನ ಮಾಡಿದ್ದೇನೆ. ಅದನ್ನು ಏನು ತಿಳಿಸಿದ್ದಾರೆ ಅದ್ರ ಬಗ್ಗೆ ವರದಿ ತರಿಸ್ಕೊಂಡು ಮಾತಾಡ್ತೀನಿ. ಸರ್, ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡಬೇಕಂತ ಭಾಳ